ಯೂಟ್ರಿನ್ ಫೈಬ್ರಾಯ್ಡ್ಸ್ ಉಂಟು, ಹಾ. ಮತ್ತೆ ಲೆಫ್ಟ್ ಓವರಿಯಲ್ಲಿ ಸಿಸ್ಟ್ ಉಂಟು ಅಂತೇಳಿ ಫುಲ್ ಪೇನ್ಫುಲ್ ಉಂಟು, ಸಿವಿಯರ್ ಪೇನ್ ಈಗಲೂ ಉಂಟು. ನಿಮಗೆ ಹೌದು. ಮತ್ತೆ ಪುನಃ ಕೂಡ ಪೆಲ್ವಿಕ್ ಏರಿಯಾದಲ್ಲಿ ಪೇನ್ ಬರುತ್ತೆ, ಮತ್ತೆ ಸ್ವಲ್ಪ ಮೆನಿಸ್ಟ್ರೇಷನ್ ಪ್ರಾಬ್ಲಮ್ಸ್ ಇದೆ ಸರ್. ಓಕೆ ಓಕೆ. ಕರ್ತನೆ, ಈ ಸಹೋದರಿ ಪೂರ್ಣಿಮಾ ಅವರಿಗೆ ಪ್ರಾರ್ಥಿಸ್ತೇನೆ. ಕರ್ತನೆ, ಗರ್ಭಕೋಶದ ಗಡ್ಡೆ ಅದು ಕರ್ರಗಲಿ, ಅದು ಕರ್ರಗೆ ಹೋಗಲಿ, ಇರಕುಡುತ್ತರಿಗೆ ಬರಕೂಡದು ಸ್ವಾಮಿ. ಕರ್ತನೆ, ಅದೇ ರೀತಿ ಓವರ್ಸಿಯಲ್ಲಿ ಇರುವ ಆ ಸಿಸ್ಟ್ ಅದು ಪೂರ್ಣವಾಗಿ ಕರ್ರಗಲಿ 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 ಕರ್ರಗಲಿ. ಕರ್ತನೆ, ಆ ನೋವು ಈಗಲೇ ಅದು ಬಿಟ್ಟು ಹೋಗಲಿ, ಅದರ ಮೂಲಕ ಬರುವಂತ ಎಲ್ಲ ನೋವು ಬಿಟ್ಟು ಹೋಗಲಿ, ಕೆಳ ಹೊಟ್ಟೆಯಲ್ಲಿ ಬರುವಂತಹ ನೋವು ಕೂಡ ಬಿಟ್ಟು ಹೋಗಲಿ. ಈ ಸಹೋದರಿ ಈಗಲೇ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಆ ರೋಗದ ಗದರ್ಸನೆ ಒಂದನೇ ಮೊದಲಾಗಿ ಆ ಗಡ್ಡೆಗಳು ಕರ್ರಗಬೇಕು, ಎರಡನೇದಾಗಿ ನೋವು ಬಿಟ್ಟು ಹೋಗ್ಬೇಕು. ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಸಹೋದರಿ ಫ್ರೀ ಆಗಲಿ. ಕರ್ತನೆ, ನೀನು ಸೌಖ್ಯವನ್ನು ಕೊಡುವಂತ ದೇವರು ವಚನದಲ್ಲಿ ಓದುತ್ತವೆ. ಒಂದು ಬೆತ್ತನೆ ಬದುಕು ಬಂದಿದ್ದು ಕರ್ತನೆ ಯೇಸುಕ್ರಿಸ್ತನ ಬಾಸುಂಡ ಮೂಲಕ ಈ ಸಹೋದರಿ ಗುಣವಾದ ಈ ವಚನದ ಶಕ್ತಿಯನ್ನು ಇವರ ಶಕ್ತಿ ರಿಲೀಸ್ ಮಾಡ್ತಾ ಇದ್ದಾನೆ. ಫ್ರೀ ಆಗಲಿ ಸ್ವಾಮಿ. ಈ ಸಹೋದರಿಯ ಗರ್ಭದಲ್ಲಿ ನೋವಿಗೆ ಅಪ್ಪಣೆ ಕೊಡ್ತಾನೆ, ಬಿಟ್ಟು ಹೋಗು. ಈ ಸ್ಥಳದ ನೋವಿಗೆ ಅಪ್ಪಣೆ ಕೊಡ್ತಾನೆ, ಅದು ಇರ ಕೊಡ್ತವರಿಗೆ ಬರ ಕೊಡುತ್ತೆ. ಔಟ್ ಆಫ್ ಜೀಸಸ್, ಔಟ್ ಆಫ್ ಜೀಸಸ್, ಔಟ್ ಆಫ್ ಜೀಸಸ್. ಫ್ರೀ ಆಗಲಿ, ಫ್ರೀ ಆಗಲಿ ಸ್ವಾಮಿ. ಈಗ ನೋಡಕ್ಕ